ಒಮ್ಮೆ ಧರ್ಮರಾಜ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಸಂಪರ್ಕಿಸಿ, ಹೇ ಜನಾರ್ದ, ದಯವಿಟ್ಟು ಯೋಗಿನಿ ಏಕಾದಶಿಯ ಕಥೆಯನ್ನು ಹೇಳಿ ಎಂದು ಕೇಳಿದನು. ಕೃಷ್ಣನು ರಾಜನನ್ನು ಉದ್ದೇಶಿಸಿ, ಓ ರಾಜನ್, ಆಷಾಢ ಮಾಸದ ಕೃಷ್ಣ ಪಕ್ಷದಂದು ಬರುವ ಏಕಾದಶಿಯ ಹೆಸರು ಯೋಗಿನಿ. ಈ ದಿನದಂದು ಉಪವಾಸ ಆಚರಿಸುವುದರಿಂದ ಎಲ್ಲಾ ಪಾಪಗಳು ನಾಶವಾಗುತ್ತವೆ ಮತ್ತು ಈ ಜಗತ್ತಿನಲ್ಲಿ ಸಂತೋಷವನ್ನು ತರುತ್ತವೆ. ಆದರೆ ಮರಣಾನಂತರದ ಜೀವನದಲ್ಲಿ ಮುಕ್ತಿಗೆ ಕಾರಣವಾಗುತ್ತವೆ. ಹೇ ರಾಜ ರಾಜೇಶ್ವರ, ಈ ಏಕಾದಶಿಯು 3 ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿದೆ ಮತ್ತು ಇದರ ಆಚರಣೆಯು ಪಾಪಗಳನ್ನು ಶುದ್ಧೀಕರಿಸುತ್ತದೆ. ಪುರಾಣದಲ್ಲಿ ಉಲ್ಲೇಖಿಸಲಾದ ಕಥೆಯನ್ನು ಹೇಳಲು ನನಗೆ ಅನುಮತಿಸಿ. ಸೂಕ್ಷ್ಮವಾಗಿ ಗಮನಿಸಿ. ಅಲ್ಕಾಪುರಿ ನಗರದಲ್ಲಿ ಯಕ್ಷರ ಆಡಳಿತಗಾರ ಮತ್ತು ಶಿವನ ಭಕ್ತನಾದ ರಾಜ ಕುಬೇರನು ಅಧಿಕಾರದಲ್ಲಿದ್ದನು. ಕುಬೇರನ ಸೇವಕರಲ್ಲಿ ಒಬ್ಬನಾದ ಹೆಮ್ಮಾಲಿಯು ದೇವರ ಪೂಜೆಗಾಗಿ ಮಾನಸ ಸರೋವರದಿಂದ ಹೂವುಗಳನ್ನು ಸಂಗ್ರಹಿಸುವ ಜವಾಬ್ದಾರಿಯನ್ನು ಹೊಂದಿದ್ದನು. ಹೆಮ್ಮಾಲಿ ವಿಶಾಲಾಕ್ಷಿ ಎಂಬ ಸುಂದರ ಮಹಿಳೆಯನ್ನು ಮದುವೆಯಾಗಿದ್ದಳು. ಒಂದು ದಿನ ಮಾನಸ ಸರೋವರದಿಂದ ಹೂವುಗಳನ್ನು ಸಂಗ್ರಹಿಸಿದ ನಂತರ ಹೆಮ್ಮಾಲಿ ಕಾಮದ ಆಸೆಗಳಿಗೆ ಬಲಿಯಾಗಿ ತನ್ನ ಹೆಂಡತಿಯೊಂದಿಗೆ ಸುಖದಲ್ಲಿ ತೊಡಗಿದನು. ಕುಬೇರನಿಗೆ ಹೂವುಗಳನ್ನು ತಲುಪಿಸಲು ನಿರ್ಲಕ್ಷಿಸಿದನು. ಕುಬೇರನ ಪೂಜೆಗೆ ನಿಗದಿತ ಸಮಯ ಸಮೀಪಿಸುತ್ತಿದ್ದಂತೆ ಕೋಪಗೊಂಡ ರಾಜನು ತನ್ನ ಸೇವಕರಿಗೆ ಹೆಮ್ಮಾಲಿ ಇನ್ನೂ ಹೂವುಗಳನ್ನು ಏಕೆ ನೀಡಲಿಲ್ಲ ಎಂದು ತನಿಖೆ ಮಾಡಲು ಆಜ್ಞಾಪಿಸಿದನು. ಪರಿಸ್ಥಿತಿಯನ್ನು ಕಂಡುಕೊಂಡ ಸೇವಕರು ಕುಬೇರನ ಬಳಿಗೆ ಹಿಂತಿರುಗಿ ಅವನಿಗೆ ತಿಳಿಸಿದರು, ಓ ರಾಜ, ತೋಟಗಾರ ಇನ್ನೂ ತನ್ನ ಹೆಂಡತಿಯನ್ನು ಆನಂದಿಸುವುದರಲ್ಲಿ ಮಗ್ನನಾಗಿದ್ದಾನೆ. ಈ ಸುದ್ದಿಯಿಂದ ಕೋಪಗೊಂಡ ಕುಬೇರನು ಹೆಮ್ಮಾಲಿಯನ್ನು ಕರೆದನು. ಭಯದಿಂದ ನಡುಗುತ್ತಾ ಹೆಮ್ಮಾಲಿ ಕುಬೇರನ ಮುಂದೆ ಕಾಣಿಸಿಕೊಂಡನು. ಅವನ ಉಪಸ್ಥಿತಿಯನ್ನು ನೋಡಿದ ಕುಬೇರನು ಕೋಪದಿಂದ ಉರಿಯುತ್ತಿದ್ದನು. ಅವನ ತುಟಿಗಳು ನಡುಗುತ್ತಿದ್ದವು. ಅವನು ಹೆಮ್ಮಾಲಿಯನ್ನು ಶಿಕ್ಷಿಸಿ, ಓ ಪಾಪಿ ಮತ್ತು ನೀಚ ದುರಹಂಕಾರಿ, ದೇವರುಗಳಿಗೂ ಅಧಿಪತಿ, ನನ್ನ ಅತ್ಯಂತ ಪೂಜ್ಯ ದೇವರು ಶಿವನಿಗೆ ನೀನು ಅಗೌರವ ತೋರಿಸಿದ್ದೀಯಾ. ನಿನ್ನ ಹೆಂಡತಿಯಿಂದ ಬೇರ್ಪಡುವಿಕೆಯನ್ನು ಸಹಿಸಿಕೊಳ್ಳಲು ಮತ್ತು ಸಾವಿನ ಲೋಕವನ್ನು ತಲುಪಿದ ನಂತರ ಕುಷ್ಠರೋಗಿಯಾಗಲು ನಾನು ಶಪಿಸುತ್ತೇನೆ. ಹೀಗೆ ಕುಬೇರನಿಂದ ಶಾಪಗ್ರಸ್ತನಾದ ಹೆಮ್ಮಾಲಿ ಭೂಮಿಯ ಮೇಲೆ ಬಿದ್ದು ಕುಷ್ಠರೋಗಿಯಾಗಿ ರೂಪಾಂತರಗೊಂಡನು. ನೋವಿನಿಂದ ಅಲೆದಾಡುತ್ತಿದ್ದಾಗ ಅವನು ಕೊನೆಗೆ ಮಾರ್ಕಂಡೇಯ ಋಷಿಯ ಆಶ್ರಮಕ್ಕೆ ಬಂದನು. ಹೆಮ್ಮಾಲಿಯ ದಯನೀಯ ಸ್ಥಿತಿಯನ್ನು ಗಮನಿಸಿದ ಋಷಿ, ನಿನಗೆ ಯಾವ ದುರದೃಷ್ಟ ಸಂಭವಿಸಿದೆ? ನಿನ್ನ ಒಂದು ಕಾಲದ ಸುಂದರ ನೋಟವನ್ನು ಕಸಿದುಕೊಂಡೆ. ನನ್ನ ಆಧ್ಯಾತ್ಮಿಕ ಶಕ್ತಿಗಳ ಮೂಲಕ ನಿನ್ನ ದೇಹವು ಒಂದು ಕಾಲದಲ್ಲಿ ಭವ್ಯವಾಗಿತ್ತು ಎಂದು ನಾನು ತಿಳಿದುಕೊಂಡೆ ಎಂದು ವಿಚಾರಿಸಿದನು. ಕೈಗಳನ್ನು ಮಡಚಿ ಹೆಮ್ಮಾಲಿ ಹೀಗೆ ಹೇಳಿದನು, ಓ ಮುನಿ, ನಾನು ಹೆಮ್ಮಾಲಿ ಎಂಬ ಯಕ್ಷರಾಜ ಕುಬೇರನ ವೈಯಕ್ತಿಕ ಸೇವಕನಾಗಿದ್ದೆ. ರಾಜನ ಪೂಜೆಗೆ ಹೂವುಗಳನ್ನು ತರುವುದು ನನ್ನ ದೈನಂದಿನ ಕರ್ತವ್ಯವಾಗಿತ್ತು. ಆದಾಗ್ಯೂ ಒಂದು ದಿನ ನನ್ನ ಹೆಂಡತಿಯೊಂದಿಗೆ ಸಂತೋಷದ ಕ್ಷಣಗಳಲ್ಲಿ ತೊಡಗಿದ್ದರಿಂದ ನಾನು ಹಿಂತಿರುಗುವುದನ್ನು ವಿಳಂಬ ಮಾಡಿದೆ. ಪರಿಣಾಮವಾಗಿ ಮಧ್ಯಾಹ್ನದ ಮೊದಲು ಹೂವುಗಳನ್ನು ತಲುಪಿಸಲು ನಾನು ವಿಫಲನಾದೆ. ಇದರಿಂದಾಗಿ ಕುಬೇರನು ನನ್ನ ಹೆಂಡತಿಯಿಂದ ಬೇರ್ಪಡುವಿಕೆ, ಕುಷ್ಠರೋಗ ಮತ್ತು ಸಾವಿನ ಲೋಕದಲ್ಲಿ ಭೂಮಿ ಬಳಲುವಿಕೆ ಎಂದು ಶಪಿಸಿದನು. ಹೀಗಾಗಿ ನಾನು ನನ್ನ ಹೆಂಡತಿಯಿಂದ ಬೇರ್ಪಟ್ಟು ನನ್ನ ದುಃಖದಿಂದ ಪೀಡಿಸಲ್ಪಟ್ಟ ಕುಷ್ಠರೋಗಿಯಾದೆ. ನನ್ನ ದುಃಖವನ್ನು ನಿವಾರಿಸಲು ಪರಿಹಾರವನ್ನು ನನಗೆ ಸಲಹೆ ನೀಡುವಂತೆ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಮಾರ್ಕಂಡೇಯ ಋಷಿ, ನೀನು ನನ್ನ ಮುಂದೆ ಸತ್ಯವಾಗಿ ಮಾತನಾಡಿರುವುದರಿಂದ ಮೋಕ್ಷವನ್ನು ತರುವ ಉಪವಾಸವನ್ನು ನಾನು ಬಹಿರಂಗಪಡಿಸುತ್ತೇನೆ. ಆಷಾಢ ಮಾಸದ ಕೃಷ್ಣ ಪಕ್ಷದಂದು ಬರುವ ಯೋಗಿನಿ ಎಂಬ ಹೆಸರಿನ ಏಕಾದಶಿಯನ್ನು ನೀವು ನಿಷ್ಠೆಯಿಂದ ಆಚರಿಸಿದರೆ ನಿಮ್ಮ ಎಲ್ಲಾ ಪಾಪಗಳು ಪರಿಹಾರವಾಗುತ್ತವೆ ಮತ್ತು ನೀವು ಗುಣಮುಖರಾಗುತ್ತೀರಿ ಎಂದು ಹೇಳಿದನು. ಮಾರ್ಕಂಡೇಯ ಋಷಿಯ ಈ ಬುದ್ಧಿವಂತ ಮಾತುಗಳನ್ನು ಕೇಳಿ ಸಂತೋಷಗೊಂಡ ಹೆಮ್ಮಾಲಿ ತಕ್ಷಣವೇ ಯೋಗಿನಿ ಏಕಾದಶಿ ಉಪವಾಸವನ್ನು ಆಚರಿಸಲು ಪ್ರಾರಂಭಿಸಿದನು.
ಈ ಆಚರಣೆಯ ಪರಿಣಾಮವಾಗಿ ಅವನು ತನ್ನ ಹಿಂದಿನ ರೂಪವನ್ನು ಮರಳಿ ಪಡೆದನು ಮತ್ತು ತನ್ನ ಪತ್ನಿಯೊಂದಿಗೆ ಸಂತೋಷದಿಂದ ವಾಸಿಸುತ್ತಿದ್ದನು. ಕಥೆಯನ್ನು ಮುಗಿಸುತ್ತಾ ಶ್ರೀಕೃಷ್ಣನು, ಹೇ ರಾಜನ್, ಯೋಗಿನಿ ಏಕಾದಶಿಯ ಕಥೆಯನ್ನು ಹೇಳುವುದರಿಂದ ಅಥವಾ ಕೇಳುವುದರಿಂದ ಪಡೆದ ಪುಣ್ಯವು 88,000 ಜನರಿಗೆ ಊಟ ಹಾಕುವುದಕ್ಕೆ ಸಮಾನವಾಗಿದೆ. ಈ ಪವಿತ್ರ ದಿನದಂದು ಉಪವಾಸವು ಎಲ್ಲಾ ಪಾಪಗಳನ್ನು ನಿರ್ಮೂಲನೆ ಮಾಡುತ್ತದೆ. ಅಂತಿಮವಾಗಿ ಮೋಕ್ಷ ಮತ್ತು ಸ್ವರ್ಗವನ್ನು ಪಡೆಯಲು ಅರ್ಹತೆಗೆ ಕಾರಣವಾಗುತ್ತದೆ. ಯೋಗಿನಿ ಏಕಾದಶಿಯ ಪೂಜೆ ಮತ್ತು ಉಪವಾಸವು ದಶಮಿ ತಿಥಿ ಅಂದರೆ ಹಿಂದೂ ಕ್ಯಾಲೆಂಡರ್ನ 10ನೇ ದಿನ ದಿಂದ ದ್ವಾದಶಿ ತಿಥಿ ಅಂದರೆ ಹಿಂದೂ ಕ್ಯಾಲೆಂಡರ್ನ 12ನೇ ದಿನದವರೆಗೆ ಪ್ರಾರಂಭವಾಗುತ್ತದೆ. ಈ ವ್ರತವನ್ನು ಆಚರಿಸುವವರು ತಾಮಸ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಿ ಸಾತ್ವಿಕ ಆಹಾರವನ್ನು ಅಳವಡಿಸಿಕೊಳ್ಳಬೇಕು. ಅವನು ಅಥವಾ ಅವಳು ಎಲ್ಲಾ ದೈಹಿಕ ಸುಖಗಳಿಂದ ದೂರವಿರಬೇಕು. ಭಕ್ತರು ಸಕಾರಾತ್ಮಕವಾಗಿ ಯೋಚಿಸಬೇಕು ಮತ್ತು ಭಗವಾನ್ ವಿಷ್ಣುವಿನ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಬೇಕು ಮತ್ತು ಆಹಾರ ಪದ್ಧತಿಯ ಚಿತ್ರ ಅಥವಾ ವಿಗ್ರಹಕ್ಕೆ ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು. ಧೂಪದ್ರವ್ಯ, ದೀಪಕ, ದೀಪ, ನೀರಿನ ಪಾತ್ರೆ ಮತ್ತು ಗಂಟೆಯಂತಹ ಇತರ ಪೂಜಾ ಸಾಮಗ್ರಿಗಳನ್ನು ದೇವರಿಗೆ ಅರ್ಪಿಸಲು ತಟ್ಟೆಯಲ್ಲಿ ಇಡಬೇಕು. ಏಕಾದಶಿಯ ದಿನದಂದು ತುಳಸಿ ಎಲೆಗಳನ್ನು ಕೀಳಬೇಕಾಗಿಲ್ಲದ ಕಾರಣ ಹಿಂದಿನ ದಿನ ತುಳಸಿ ಎಲೆಗಳನ್ನು ಖರೀದಿಸಬೇಕು. ಎಲ್ಲ ಭಕ್ತರು ಅದನ್ನು ವಿಷ್ಣುವಿಗೆ ಅರ್ಪಿಸುತ್ತಾರೆ. ಈ ದಿನ ಅರಳಿ ಮರವನ್ನು ಪೂಜಿಸುವುದು ಶುಭವೆಂದು ಪರಿಗಣಿಸಲಾಗಿದೆ. ಕುಟುಂಬದ ಇತರ ಸದಸ್ಯರು ಉಪವಾಸ ಮಾಡದಿದ್ದರೂ ಸಹ ಪೂಜೆಯಲ್ಲಿ ಭಾಗವಹಿಸಬಹುದು ಮತ್ತು ಕುಟುಂಬದ ಆರೋಗ್ಯ ಮತ್ತು ಸಂತೋಷಕ್ಕಾಗಿ ಭಜನೆ ಮತ್ತು ಆರತಿಯನ್ನು ಜೋರಾಗಿ ಹಾಡಬಹುದು. ಪೂಜೆ ಮುಗಿದ ನಂತರ ಪ್ರಸಾದವು ಎಲ್ಲರಿಗೂ ತೊಂದರೆಯಾಗುತ್ತದೆ ಮತ್ತು ಅದು ಸಿಹಿ ತಿಂಡಿಗಳು ಅಥವಾ ಹಣ್ಣುಗಳನ್ನು ಒಳಗೊಂಡಿರಬೇಕು. ಉಪವಾಸವನ್ನು ಆಚರಿಸುವವರು ಧಾನ್ಯಗಳು ಮತ್ತು ಉಪ್ಪು ಇಲ್ಲದೆ 1 ಅಥವಾ ಗರಿಷ್ಠ 2 ಊಟಗಳನ್ನು ತಿನ್ನಲು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅವನು ಅಥವಾ ಅವಳು ಆಗಾಗ್ಗೆ ನೀರು ಕುಡಿಯುವುದನ್ನು ತಪ್ಪಿಸಬೇಕು. ಮರುದಿನ ಸೂರ್ಯೋದಯದ ಸಮಯದಲ್ಲಿ ಭಕ್ತನು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾನೆ ಮತ್ತು ದೀಪವನ್ನು ಬೆಳಗಿಸುತ್ತಾನೆ. ಜೊತೆಗೆ ಪ್ರಸಾದ, ಸಿಹಿ ತಿಂಡಿಗಳು ವಿತರಿಸುತ್ತಾನೆ. ಇದು ಅವಳ ಉಪವಾಸವನ್ನು ಪೂರ್ಣಗೊಳಿಸುತ್ತದೆ. ಇತರ ಏಕಾದಶಿ ಉಪವಾಸಗಳಂತೆ ಯೋಗಿನಿ ಏಕಾದಶಿಯು ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಮತ್ತು ಪ್ರಪಂಚದಾದ್ಯಂತ ಅನೇಕ ಹಿಂದೂಗಳು ಇದನ್ನು ಆಚರಿಸುತ್ತಾರೆ. ಯೋಗಿನಿ ಏಕಾದಶಿಯ ಆಚರಣೆಗಳನ್ನು ಅನುಸರಿಸುವವನು ಉತ್ತಮ ಆರೋಗ್ಯವನ್ನು ಸಾಧಿಸಲು ಸಾಧ್ಯವಾಗುತ್ತದೆ, ಸಮೃದ್ಧನಾಗುತ್ತಾನೆ ಮತ್ತು ಪ್ರತಿಯಾಗಿ ಸಂತೋಷದ ಜೀವನವನ್ನು ನಡೆಸುತ್ತಾನೆ ಎಂದು ಪದ್ಮ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಈ ಉಪವಾಸವು ಪ್ರತಿ ವರ್ಷ ಒಮ್ಮೆ ಬರುತ್ತದೆ ಮತ್ತು ಅದರ ಪರಿಣಾಮವು ಸುಮಾರು 80,000 ಬ್ರಾಹ್ಮಣರಿಗೆ ಸೇವೆ ಸಲ್ಲಿಸುವ ಮತ್ತು ಆಹಾರ ನೀಡುವಷ್ಟು ಪ್ರಬಲವಾಗಿದೆ. ಉಪವಾಸ ಮತ್ತು ಪೂಜೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಯೋಗಿನಿ ಏಕಾದಶಿಯು ಒಬ್ಬರ ಜೀವನದ ಮೇಲೆ ಬಲವಾದ ಪರಿಣಾಮವನ್ನು ಬೀರುತ್ತದೆ. ಇತರ ಏಕಾದಶಿ ಉಪವಾಸಗಳಂತೆ ಉಪವಾಸವು ಸೂರ್ಯೋದಯದಿಂದ ಪ್ರಾರಂಭವಾಗಿ ಮರುದಿನ ಸೂರ್ಯೋದಯದವರೆಗೆ ಮುಂದುವರಿಯುತ್ತದೆ. ವ್ರತವನ್ನು ಆಚರಿಸುವ ವ್ಯಕ್ತಿಯು ಗೋಧಿ, ಬಾರ್ಲಿ ಅಥವಾ ಅಕ್ಕಿಯಂತಹ ಯಾವುದೇ ರೀತಿಯ ಧಾನ್ಯ ಅಥವಾ ಧಾನ್ಯವನ್ನು ಸೇವಿಸಬಾರದು. ಉಪ್ಪು ಇಲ್ಲದೆ ತಿನ್ನುವ ಆಹಾರವನ್ನು ಪ್ರತ್ಯೇಕವಾಗಿ ತಯಾರಿಸಬೇಕು. ಯೋಗಿನಿ ಏಕಾದಶಿಯ ದಿನದಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಅವಳು ಎಚ್ಚರಗೊಂಡು ಸ್ನಾನ ಮಾಡಬೇಕು. ದಿನವಿಡೀ ಸ್ವಚ್ಛವಾಗಿರುವುದು ಮತ್ತು ವಿಷ್ಣು ಮಂತ್ರಗಳನ್ನು ಪಠಿಸುವುದು ಸಹ ಮುಖ್ಯವಾಗಿದೆ. ಉಪವಾಸದ ಬೇಡಿಕೆಗಳ ಪ್ರಕಾರ ಭಕ್ತನು ರಾತ್ರಿಯಿಡೀ ಎಚ್ಚರವಾಗಿರಬೇಕು ಮತ್ತು ವಿಷ್ಣುವಿಗೆ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸಬೇಕು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.